ಹಾಯ್ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮಾ ಕನ್ನಡತಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾಯಿದ್ದೀನಿ ತುಂಬಾ ಆರೋಗ್ಯಕರವಾದ ಕರ್ಬೇವು ಚಟ್ನಿ ಪುಡಿ. ಬನ್ನಿ, ಇಡ್ಲಿ ಜೊತೆ ಅಂತೂ ತುಂಬ ಚೆನ್ನಾಗಿರ್ತದೆ. ತುಪ್ಪ ಹಾಕ್ಕೊಂಡು ತಿಂದರೆ. ಬನ್ನಿ, ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಕಟ್ಟಷ್ಟು ಕರ್ಬೇವು ತೊಗೊಂಡಿದ್ದೀನಿ. ನೋಡಿ, ಒಂದು ಬಟ್ಲಷ್ಟು ಕೊಬ್ಬರಿ, ಉದ್ದಿನಕಾಳು, ಕಡಲೆಬೇಳೆ, ಧನಿಯಾ ಕಾಳು, ಒಣಮೆಣಸಿನ್ಕಾಯಿ, ಒಂದು ಸ್ಪೂನಷ್ಟು ಮೆಣಸು, ಕಡಲೆಪಪ್ಪು, ಹುಣಸೆಹಣ್ಣು, ಜೀರಿಗೆ. ಬನ್ನಿ, ಈಗ ಹೇಗೆ ಚಟ್ನಿ ಪುಡಿ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಬಾಣಲಿ ಕಾಯಕ್ಕೆ ಇಕ್ಕಿದ್ದೀನಿ. ಈಗ ಕರಿಬೇವು ಹಾಕ್ಕೋತಾ ಇದ್ದೀನಿ ನಾನು. ನೋಡಿ, ಕರಿಬೇವು ಒಂದು ಸ್ವಲ್ಪ ಬೆಚ್ಚಗಾಗೋ ತನಕ ಹುರ್ಕೊಳ್ಳೋಣ ನಾವು. ತುಂಬ ಚೆನ್ನಾಗಿರ್ತದೆ. ಎಷ್ಟೇ ದಿನ ಮಾಡಿದ್ರೂ ಕೊಳೆಯೋದಾಗಲಿ ಕೆಡೋದಾಗಲಿ ಆಗೋಲ್ಲ. ತುಂಬ ಚೆನ್ನಾಗಿರ್ತದೆ. ನೋಡಿ, ಒಂದು ಸ್ಪೂನಷ್ಟು ಧನಿಯಾ ಕಾಳು, ಸ್ವಲ್ಪ ಬೆಚ್ಚಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ಪೂನಷ್ಟು ಉದ್ದಿನಕಾಳು. ನೋಡಿ, ಉದ್ದಿನಕಾಳನ್ನ ಒಂಚೂರು ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ಪೂನಷ್ಟು ಕಡಲೆಬೇಳೆನೂ ಒಂಚೂರು ಫ್ರೈ ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಕೆಂಪಾಗೋ ತನಕ. ಕೊಬ್ಬರಿ ಒಂಚೂರು ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಕಲ್ಲರ್ ಬರಬೇಕು. ನೋಡಿ, ಈ ಥರ ಹುರ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತದೆ ಇಡ್ಲಿ ಜೊತೆ. ನೋಡಿ, ಒಂದು ಸ್ಪೂನಷ್ಟು ಜೀರಿಗೆ ಒಂಚೂರು ಬೆಚ್ಚಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ಪೂನಷ್ಟು ಮೆಣಸು, ಒಂದು ಸ್ಪೂನಷ್ಟು ಕಡಲೆ ಒಂಚೂರು ಬೆಚ್ಚಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿರ್ತದೆ. ರೈಸ್ ಜೊತೆ ಅಂತೂ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಣಮೆಣ್ಸಿನ್ಕಾಯಿ ಸಣ್ಣ ಉರಿಲೇ ಬೆಚ್ಚಗೆ ಹುರ್ಕೋಬೇಕು, ಇಲ್ಲಾಂದರೆ ಘಾಟಾಗೋಗುತ್ತೆ. ಬನ್ನಿ, ಈಗ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. 2 ಸ್ಪೂನಷ್ಟು ಎಣ್ಣೆ, ಕರಿಬೇವು. ನೋಡಿ, ಕರಿಬೇವನ್ನ ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗೆ. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ಪೂನಷ್ಟು ಉದ್ದಿನಕಾಳು, ಕೊಬ್ಬರಿ, ಒಣಮೆಣಸಿನ್ಕಾಯಿ. ನೋಡಿ, ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ. ಸಣ್ಣೂರಿಲೇ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ, ತುಂಬಾ ಚೆನ್ನಾಗಿರ್ತದೆ. ನೋಡಿ, ಈ ಥರ ಎಣ್ಣೆಲಿ ಈ ಥರ ಬೆಚ್ಚಗೆ ಹುರ್ಕೋಬೇಕು. ಒಂದು ಸ್ಪೂನ್ ಜೀರಿಗೆ, ಒಂದು ಸ್ಪೂನ್ ಕಡಲೆಬೇಳೆ, ಒಂದು ಸ್ಪೂನಷ್ಟು ಧನಿಯಾ ಕಾಳು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ ಪುಡಿ. ಎಷ್ಟೇ ದಿನ ಮಡಗಿದ್ರೂ ಏನೂ ಆಗೋದಿಲ್ಲ. ಚಪಾತಿ ಜೊತೆ, ರೊಟ್ಟಿ ಜೊತೆ, ಇಡ್ಲಿ ಜೊತೆ. ನೋಡಿ, ಈಗ ನಾನು ಕಡಲೆ, ಮೆಣಸು, ಜೀರಿಗೆ ಎಲ್ಲ ಹಾಕಿ ಹುರ್ಕೊಂಡಿರೋದನ್ನ ಹಾಕ್ಕೋತಾ ಇದ್ದೀನಿ ನಾನು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ಇದು ಆರ್ಕೊಳಕ್ಕೆ ಬಿಟ್ಬಿಡೋಣ ಒಂದು ನಿಮಿಷ. ನೋಡಿ, ಒಂದು ಸ್ಪೂನಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕರ್ಬೇವು ಚಟ್ನಿ ಪುಡಿ. ನೋಡಿ, ಅಕ್ಕಿನ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಕಲರ್ ಬಂದರೆ ಸಾಕು. ನೋಡಿ, ಒಂದು ನಿಮಿಷ ನಾನು ಹಾರಕ್ಕೆ ಬಿಟ್ಟಿದ್ದೀನಿ. ನೋಡಿ, ಈಗ ಒಂದು ಸಣ್ಣಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಮಿಕ್ಸಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪನೂ ನೀರು ಇರಬಾರ್ದು. ಮಿಕ್ಸಿ ಒಳಗೆ ಹಾಕ್ಕೋತಾ ಇದ್ದೀನಿ ನಾನು. ನೋಡಿ, ಹುಣಸೆಹಣ್ಣು, ಬೆಳ್ಳುಳ್ಳಿ. ನೋಡಿ, ಈಗ ನಾನು ತರ್ತರಿಗೆ ರುಬ್ಕೊಂಬಂದಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಉಪ್ಪು ಹಾಕ್ಬಿಟ್ಟು ಈಗ ಚೆನ್ನಾಗಿ ನುಣ್ಣಗೆ ಆಡಿಸ್ಕೊಂಬರೋಣ ಬನ್ನಿ. ನೋಡಿ, ಈ ಥರ ನುಣ್ಣಗೆ ಆಡಿಸ್ಕೊಂಡಿದ್ದೀನಿ ನಾನು. ನೋಡಿ, ಈ ಥರ ನುಣ್ಣಗೆ ಆಡಿಸ್ಕೋಬೇಕು. ನೋಡಿ, ಈಗ ನಾನೊಂದು ಬಟ್ಲಿಗೆ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಚಟ್ನಿ ಪುಡಿನ. ನೋಡಿ, ದೋಸೆ ಜೊತೆ, ಇಡ್ಲಿ ಜೊತೆ, ರೈಸ್ ಜೊತೆ ಅಂತೂ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿರ್ತದೆ. ರಾಗಿ ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿರ್ತದೆ, ತುಪ್ಪ ಹಾಕೊಂಡು ಮೇಲೆ ಸರೋಕೊಂಡು ತಿಂತಿದ್ರೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ
ತಿಳಿಸಿ. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋಲಿ ಮುಗಿಸ್ತಾ